ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇವತ್ತಿನ ಮುರಳಿಯ ದಿನಾಂಕ 18/3/2008. ಈ ಮುರಳಿ ಹೋಲಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಮುರಳಿ. ಹೋಲಿ ಹಬ್ಬ ಅಂತಂದ್ರೇನು? ಒಂದು, ಪವಿತ್ರವಾಗಿರೋದು. ಎರಡನೇದು, ಬಣ್ಣವನ್ನ ಹಾಕಿಕೊಳ್ಳುವಂಥದ್ದು. ಹೋಲಿ ಅಂದ್ರೆ ಪವಿತ್ರ. ಯಾವ್ದಿಂದ ಪವಿತ್ರವಾಗಬೇಕು ನೋಡಿ. ಶಾರೀರಿಕವಾಗೂ ಕೂಡ ಬೆಳಗ್ಗೆ ಎದ್ದಾಗ ಮೊದಲೇ ದಿನ ಯಾವ ಕಾರ್ಯವನ್ನು ಮಾಡಿದಾಗ ಶರೀರ ಯಾವ ಕಾರಣದಿಂದ ಮಲಿನವಾಗಿರುತ್ತೋ, ಅದು ತೊಂದರೆಯನ್ನ ಕೊಡುತ್ತೋ, ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಅಲ್ವಾ? ಮಾರ್ಕೆಟಿಗೆ ಹೋದಾಗ ಆಲೂಗಡ್ಡೆ ತಗೊಂಡು ಬರ್ತೀವಿ. ಆಲೂಗಡ್ಡೆ ತಗೊಂಡು ಬಂದಾಗ ಏನಾಗ್ತದೆ? ಸಿಪ್ಪೆ ಮತ್ತೆ ಮಣ್ಣು ಎಲ್ಲ ಫ್ರೀಯಾಗಿ ಸಿಗ್ತದೆ ಅಲ್ವಾ? ಅದನ್ನೇನ್ ಮಾಡ್ತೀವಿ? ತಂದ್ಬಿಟ್ಟು ಕ್ಲೀನ್ ಮಾಡ್ತೀರಾ? ಸಾಂಬಾರಿಗೆ ಹಾಕ್ತೀರಾ? ಕ್ಲೀನ್ ಮಾಡ್ಬೇಕಲ್ವಾ? ಬೇಡದೆ ಇರೋದನ್ನ ಕ್ಲೀನ್ ಮಾಡಿ, ಬೇಕಾಗಿರೋದನ್ನ ಕಟ್ ಮಾಡಿ ತೊಳೆದು ಬಿಟ್ಟು ಏನ್ ಮಾಡ್ತೀವಿ? ಸಾಂಬಾರ್ ಮಾಡ್ತೀವಿ ಅಲ್ವಾ? ಸರಿ. ಮಣ್ಣು ಮತ್ತೆ ಸಿಪ್ಪೆ ಅದನ್ನು ಕೂಡ ನಾವು ಸಾಂಬಾರಿಗೆ ಹಾಕಿದ್ರೆ ಏನಾಗ್ತದೆ? ಕಾಯಿಲೆಗಳು ಬರ್ತಾವೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೋಲಿ, ಪವಿತ್ರ, ಶುದ್ಧ ಆಗಿರ್ಬೇಕು. ಯಾವ್ದಿಂದ? ಯಾವ ಒಂದು ವಸ್ತು, ವ್ಯಕ್ತಿ, ವಿಷಯ, ಘಟನಾವಳಿಗಳು ಆತ್ಮಕ್ಕೆ ತೊಂದರೆ ಕೊಡುತ್ತೋ, ದುಃಖಕ್ಕೆ ಕಾರಣವಾಗತ್ತೋ, ವಿಕಾರದ ಕಡೆ ಕರ್ಕೊಂಡು ಹೋಗುತ್ತೋ, ಆತ್ಮಕ್ಕೆ ನಷ್ಟ ಮಾಡುತ್ತೋ, ಅದನ್ನ ಏನ್ ಮಾಡ್ಬೇಕು? ಸ್ವಚ್ಛ ಮಾಡಬೇಕು. ಹಾಗೆ ಯಾವ್ದು ನಮ್ಗೆ ದುಃಖವನ್ನ ಕೊಡುತ್ತೆ? ಯಾವ್ದು ಕೊಡುತ್ತೆ? ಯಾವ್ದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆಯೋ ಅದು ನನಗೆ ದುಃಖವನ್ನ ಕೊಡುತ್ತೆ. ಅದರ ಮಜಾ ಏನ್ ಗೊತ್ತಾ? ಅದೇ ತುಂಬಾ ಇಷ್ಟ ಆಗತ್ತೆ ಅಲ್ವಾ? ಸ್ವೀಟ್ ತಿನ್ನೋದು ತುಂಬಾ ಇಷ್ಟ ಆಗತ್ತೆ ತಾನೆ? ಖಾರ ತಿನ್ನೋದು, ಸ್ವೀಟ್ ತಿನ್ನೋದು ತುಂಬಾ ಇಷ್ಟ ಆಗ್ತದೆ. AC ಇರೋದು ತುಂಬಾ ಇಷ್ಟ ಆಗತ್ತೆ. ಸೋಫಾ ಮೇಲೆ ಮಲ್ಕೊಳ್ಳೋದು ತುಂಬಾ ಇಷ್ಟ ಆಗತ್ತೆ ಅಲ್ವಾ? ಆದ್ರೆ ಅದರಿಂದ ಆರೋಗ್ಯ ಏನಾಗತ್ತೆ? ಹಾಳಾಗತ್ತೆ ಅಲ್ವಾ? ಆ ಸಮಯದಲ್ಲಿ ನಮಗದು ಇಷ್ಟ ಆದ್ರೂ ಕೂಡ ಭವಿಷ್ಯದ ದೃಷ್ಟಿಕೋನದಿಂದ ನೋಡಿದಾಗ ಅದರಿಂದ ಆರೋಗ್ಯ ಹಾಳಾಗಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರ ಭವ, ಯೋಗಿ ಭವ. ಹೋಲಿ ಸುಂದರವಾಗಿರಬೇಕು ಅಂತಂದ್ರೆ ಇವತ್ತು ಹೀಗೆ ಅಕ್ಕಂದಿರು ಶರೀರವನ್ನ ವೆರೈಟಿ ರೂಪದಲ್ಲಿ ಶೃಂಗಾರ ಮಾಡ್ಕೊಳ್ತಾರೋ, ಹಾಗೆ ಆತ್ಮನನ್ನು ಕೂಡ ಭಗವಂತನ ದಿವ್ಯ ಗುಣಗಳಿಂದ, ಶಕ್ತಿಗಳಿಂದ ಏನ್ ಮಾಡಬೇಕು? ಶೃಂಗಾರವನ್ನ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಸಮಯದ ಅನುಸಾರದಲ್ಲಿ ಆ ಶೃಂಗಾರ ಹೇಳೋದು ಹೇಗಿರಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು, ಯಾವ ರೂಪದಲ್ಲಿ ಇರಬೇಕು, ಯಾವ ಉದ್ದೇಶಕ್ಕೋಸ್ಕರ ಇರಬೇಕು ಹೇಳುವಂತ ವಿಷಯವನ್ನ ಬಾಬಾ ಈ ಮುರಳಿಯಲ್ಲಿ ತಿಳಿಸಿದ್ದಾರೆ. कारण शब्द को निवारण में परिवर्तन कर मास्टर मुक्तिदाता बनो, सबको बाप के संग का रंग लगाकर समान बनने की होली मनाओ. ಬಾಬಾ ಇವತ್ತು ಕಾರಣವನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಕಾರಣವನ್ನ ಏನ್ ಮಾಡ್ಬೇಕಂತೆ? ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಮಾಸ್ಟರ್ ಮುಕ್ತಿದಾತ ಭವ ಅಂದ್ರೆ ಆತ್ಮೀಯರೇ, ಈಶ್ವರೀಯ ಕಾರ್ಯಕ್ಕೆ ನಾವು ಕಾರಣವನ್ನು ಹೇಳ್ತೀವಿ. ಹೇಳ್ತೀವೋ ಹೇಳಲ್ವೋ? ಹೇಳ್ತೀವಿ. ಅಯ್ಯೋ ಬಾಬಾ ತುಂಬಾ ಚಳಿನಪ್ಪ, ಅದಕ್ಕಾಗಿ ಬೆಳಿಗ್ಗೆ ಎಳ್ಲಿಕ್ಕೆ ಆಗ್ತಾ ಇಲ್ಲ. ನಿದ್ರೆ ಮಾತ್ರೆ ತಗೊಳ್ತೀವಿ, ಅದಕ್ಕಾಗಿ ಬೆಳಿಗ್ಗೆ ನಿದ್ರೆ ಬರ್ತದೆ. ಮಗಳ ಮದ್ವೆ ಬಂತು, ಅದಕ್ಕಾಗಿ 1 ತಿಂಗಳು ನಾನು ಅಮೃತ ಬೆಳಿಗ್ಗೆ ಹೇಳೋದಿಲ್ಲ. ಆರೋಗ್ಯ ಸರಿ ಇರ್ಲಿಲ್ಲ, ಅದಕ್ಕಾಗಿ ನಾನು ಅಮೃತ ಬೆಳಿಗ್ಗೆ ಎದ್ದಿಲ್ಲ, ಮುರಳಿಯನ್ನ ಕೇಳಲಿಲ್ಲ. ಮಕ್ಕಳದ್ದು ಇಂಜಿನಿಯರಿಂಗ್ ಸೀಟ್ ಇದೆ, ಅವರಿಗೆ ಕಾಲೇಜಿಗೆ ಸೇರಿಸ್ಬೇಕಂಡವ್ರೆ, ಅದಕ್ಕೆ 1 ತಿಂಗಳು ನಮ್ಮನ್ನು ಮಾತಾಡಿಸ್ಬೇಡಿ, ನಾವು ಸೀಟ್ ಸೆಲೆಕ್ಷನ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದೀವಿ.
ಅದೇನ್ ಮಾಡ್ತೀವಂತೆ ನಾವು? ಕಾರಣ ಕಾರಣ ಹೇಳ್ತೀವಿ. ಯಾವ್ದಕ್ಕೆ? ಸೇವೆಗೆ. ಈಶ್ವರ ಸೇವೆ. ಈಶ್ವರೀಯ ಕಾರ್ಯಕ್ಕೆ, ಪುರುಷಾರ್ಥಕ್ಕೆ, ಸಾಧನೆಗೆ ಕಾರಣಗಳನ್ನ ಹೇಳ್ತೀವಂತೆ. ಯಾವ್ದ ಕಾರಣ ಹೇಳೋದಿಲ್ವಂತೆ? ದೇಹ, ದೇಹ ಅಭಿಮಾನ, ಅದಕ್ಕೇನಿಲ್ಲ ಕಾರಣ ಕಾರಣ ಹೇಳಲ್ಲ. ಇಲ್ಲ, ಅಲ್ವಾ? ಮೊನ್ನೆ ನಮ್ಮಲ್ಲಿ 2 ದಿನ ಡಯಾಬಿಟಿಸ್ ಕ್ಯಾಂಪ್ ಆಗಿತ್ತು, ಸರಿನಾ? ಆವಾಗ ಬೆಳಿಗ್ಗೆ 6 ಗಂಟೆಗೆ ಎಕ್ಸಸೈಸ್ ಮಾಡೋಣ ಅಂತಂದ್ರು ಡಾಕ್ಟ್ರು. ಎಲ್ಲ ಜನ ಕೈ ಎತ್ತಿದ್ರು, ಅದೇ ಬರ್ತೀವಿ ಅಂತಂದ್ರು. ಸರಿ, ಓಕೆ, ಬಂದಿದ್ದಾನೆ, ಆಟೋ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾನೆ, ಸರಿನಾ? ಬೆಳಿಗ್ಗೆ 6 ಗಂಟೆಗೆ ಬರ್ಬೇಕು ಅಂದ್ರೆ ಮನೇಲಿ ಎಷ್ಟು ಗಂಟೆಗೆ ಎದ್ದಿರ್ಬೇಕು? 4 ಗಂಟೆ ಇದೆ. ಹಾ, ಎದ್ದು ಬಂದಿದ್ದಾರೆ. ನನಗೆ ಆವಾಗ ಅನಿಸ್ತು, ಅದೇ ಆತ್ಮಗಳಿಗೆ ಬಾಬಾ ನಮ್ಮ ಮೂಲಕ ಯೋಗ ಮಾಡ್ಲಿಕ್ಕೆ, ರಾಜಯೋಗ ಮಾಡ್ಲಿಕ್ಕೆ ಕರೆದಿದ್ರೆ ಎಷ್ಟು ಕಾರಣಗಳನ್ನ ಹೇಳ್ತಾರೆ ಗೊತ್ತಾ? ಬೆಳಿಗ್ಗೆ 6 ಗಂಟೆಗೆಲ್ಲ ಬರ್ಲಿಕ್ಕೆ ಹೇಳುದು, 11 ಗಂಟೆ 12 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು ಕೂಡ ಕಾರಣಗಳನ್ನ ಹೇಳ್ತಾರೆ. ಅಯ್ಯೋ ಅಣ್ಣವ್ರು ಹಾಗಿದೆ, ಹೀಗಿದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ. ಅದೇ ಶರೀರದ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಎಷ್ಟು ಒಂದು ಅಟೆನ್ಷನ್ ಇದೆ ಅಲ್ಲ. ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ, ಅದು ಕೂಡ ಅವಶ್ಯಕತೆ ಇದೆ. ಆದರೆ ಅದಕ್ಕೆ ಇರುವಂತಹ ಒಂದು ಪ್ರೀತಿ, ಆ ಸೆಳೆತ ಈಶ್ವರಿ ಜ್ಞಾನದಲ್ಲಿ, ಈಶ್ವರಿ ಯೋಗದಲ್ಲಿ ಯಾಕಿಲ್ಲ? ಆ ಕಾಯಿಲೆಯನ್ನು ಗುಣ ಮಾಡ್ಕೊಳ್ಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಹೇಗಿದೆಯೋ, ಅದೇ ರೀತಿ ಆತ್ಮಿಕವಾದ ಕಾಯಿಲೆಯನ್ನು ನಾನು ಗುಣ ಮಾಡ್ಕೊಳ್ಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಬರ್ತಾ ಇಲ್ವಲ್ಲ ಅಂತ ನನಗೆ ಮನಸ್ಸಿನ ಒಳಗಡೆಗೆ ಅನಿಸ್ತಾ ಇತ್ತು. ಇದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್, ಸಾಯಂಕಾಲ 6 ಗಂಟೆವರೆಗೂ ಕ್ಲಾಸ್ ಇರ್ತಾ ಇತ್ತು, ಅದ್ರಲ್ಲಿ ಕೂತ್ಕೊಂಡಿರ್ತಾರೆ. ಮತ್ತು ಮುರಳಿಯಲ್ಲಿ ಮಾತ್ರ ಅಯ್ಯೋ ಅಣ್ಣರೇ ನಿದ್ದೆ ಬರ್ತದೆ, ಅರ್ಥನೇ ಆಗೋದಿಲ್ಲ, ಬೇಜಾರಾಗ್ತದೆ ಅಂತ ಏನ್ ಮಾಡ್ತಾರೆ? ಕಾರಣಗಳನ್ನ ಹೇಳ್ತಾರೆ. ಅಂದ್ರೆ ದೇಹ, ದೇಹಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀವಿ, ಅಷ್ಟೇ ಪ್ರಾಮುಖ್ಯತೆ ನಾವು ಯಾವ್ದೋ ಕೊಡ್ತಾ ಇಲ್ಲ, ಈಶ್ವರಿ ಸೇವೆ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ. ಇಷ್ಟು ದಿನದವರೆಗೆ ಕಾರಣವನ್ನ ಹೇಳಿದ್ರಿ, ಇನ್ನು ಮೇಲೆ ನಾನು ಯಾವುದೇ ಕಾರಣವನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ? ಯಾಕೆ ರೆಡಿ ಇಲ್ಲ? ಬಾಬಾ ನಿಮ್ಮ ಕಾರಣಗಳನ್ನು ಕೇಳಲಿಕ್ಕೆ ರೆಡಿ ಇಲ್ವಂತೆ. ಯಾಕೆ? ಸಮಯ ಬಹಳ ಕಡಿಮೆ ಇದೆ. ಹಾ, ಭಗವಂತ ಅಂತ ನಾಳೆನೇ ಎಕ್ಸಾಮ್. ಅವಾಗ ನೀವು 100 ರೀತಿ ಕಾರಣಗಳನ್ನ ಹೇಳಿದ್ರೆ ನಿಮ್ಗೇನು ಸ್ಪೆಷಲ್ ಅಲ್ಲಿ ಎಕ್ಸಾಮ್ ಕೊಟ್ಟಿರ್ತಾರ? ಅಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರ? ಇಲ್ಲವಲ್ಲ. ಅದಕ್ಕಾಗಿ ಸೇವೆ ಮಾಡುವಂತ ಸಮಯ ಈಗ ಬಂದಿದೆ. ಮಾಸ್ಟರ್ ಮುಕ್ತಿದಾತ ವಿಶ್ವವನ್ನೇ, ಪ್ರಪಂಚವನ್ನೇ, ಸರ್ವ ಆತ್ಮಗಳನ್ನ, ಪಂಚತತ್ವಗಳನ್ನ ದುಃಖದಿಂದ ದೂರ ಮಾಡುವಂತ ಸಮಯ ಈಗ ಬಂದಿದೆ. ಭಗವಂತನ ಪಾತ್ರ ಆರಂಭ ಆಗಿದೆ, ಅದು ಬೀಗದಿನಲ್ಲಿ ಆರಂಭ ಆಗಿದೆ. ಸರಿ, ಈಗ ನೀವೇನಾದ್ರೂ ಕಾರಣವನ್ನು ಹೇಳ್ತಾ ಕೂತ್ಕೊಂಡಿದ್ದಿದ್ರೆ, ಅಂತಿಮ ಸಮಯದಲ್ಲಿ ಧರ್ಮರಾಜನಾಗಿ ಬಾಬಾ ಇದ್ದಾಗ ಅವಾಗ ಎದುರುಗಡೆ ಹೋಗ್ಬಿಟ್ಟು ನೀವು ಸಬೂಬನ್ನು ಹೇಳಿದ್ರೆ ಬಾಬಾ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಇರೋದಿಲ್ಲ. ಯಾಕಂದ್ರೆ ನಿಮ್ಗೆ ಇಷ್ಟ ಅವಕಾಶವನ್ನು ನಾನು ಕೊಟ್ಟಿದ್ದೇನೆ, ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಿದೆ. ಆದ್ಮೇಲೆ ಅವ್ರಿಗೆ ಆ ಪೋಸ್ಟ್ ಅನ್ನು ಕೊಟ್ಟಿದ್ದೀರಾ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಬಾಬಾ ಹೇಳ್ತಾರೆ, ನೋಡಿ ಇಂಥ ದಿನದ ಮುರಳಿಯ ಮೂಲಕ ನಿಮ್ಗೆ ನಾನೇನ್ ಮಾಡಿದ್ದಿದೆ, ವಾರ್ನಿಂಗ್ ಅನ್ನ, ಎಚ್ಚರಿಕೆಯನ್ನ ಕೊಟ್ಟಿದ್ದಿದೆ. ಅದಕ್ಕಾಗಿ ಮಕ್ಕಳೇ, ಕಾರಣವನ್ನ ನಿವಾರಣೆಯಲ್ಲಿ ಏನ್ ಮಾಡ್ಬೇಕು? ಪರಿವರ್ತನೆ ಮಾಡ್ಲೇಬೇಕು. ಏನೇ ಕಾರಣಗಳಿರ್ಬೋದು, ಅದನ್ನೇನ್ ಮಾಡ್ಬೇಕು? ಪಕ್ಕದಲ್ಲಿ ಇಡಬೇಕು. ಮತ್ತೆ ಯಾವ ಕೆಲಸ ಗಮನ ಕೊಡ್ಬೇಕಂತೆ? ಮಾಸ್ಟರ್ ಮುಕ್ತಿದಾತ. ಎಲ್ಲರನ್ನು ಮುಕ್ತಿ ಮಾಡುವಂತವ್ರು ಯಾರು? ಬಾಬಾ. ಬಾಬಾ. ನೀವಕ್ಕೇನಾಗ್ಬೇಕು? ಒಂದು ಸಾಧನವಾಗ್ಬೇಕು. ನಾವು ನರ್ಸ್ ಆಗ್ಬೇಕಷ್ಟೇ, ನಾವು ಡಾಕ್ಟರ್ ಆಗ್ಬಾರ್ದು. ಯಾರ್ಯಾರಿಗೆ ಡಾಕ್ಟರ್ ಏನೇನು ಇದನ್ನು ಕೊಡ್ತಾರೋ, ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೋ, ಇಂಜೆಕ್ಷನ್ ಕೊಡಿ ಅಂತ, ಟ್ಯಾಬ್ಲೆಟ್ಸ್ ಕೊಡಿ ಅಂತ ಕೊಡೋರು ಮಾತ್ರ ನಾವಾಗ್ಬೇಕೇ ಹೊರತು ನಾನು ಯಾರಿಗೆ ಏನು ಕೊಡಬೇಕು ಅಂತ ನಾನು ನಿರ್ಣಯವನ್ನ ಮಾಡಬಾರ್ದು, ಅಲ್ವಾ? ಆತ್ಮೀಯರೇ, ನಿಜವಾಗ್ಲೂ ಹೇಳಿ, ಪ್ರಪಂಚದ ಜನರಿಗೆ ಕಾಯಿಲೆ ಇದೆಯೋ ಇಲ್ವೋ? ಇದೆ. ಯಾವ ಕಾಯಿಲೆ? ಮಾನಸಿಕ ಕಾಯಿಲೆ. ಅಲ್ವಾ? ಆತ್ಮಿಕ ಕಾಯಿಲೆ, ಮಾನಸಿಕ ಕಾಯಿಲೆ. ಹಾಗಿದ್ರೆ ಅವರು ನಮ್ಮ ಕಾಯಿಲೆಯನ್ನು ದೂರ ಮಾಡಿ ಅಂತ ಡಾಕ್ಟರ್ ಹತ್ರ ಬೊಬ್ಬೆ ಹೊಡಿತಾ ಇದಾರೋ ಇಲ್ವೋ? ಹೊಡಿತಾ ಇದೆ. ಹಾ, ಡಾಕ್ಟರ್ ಬಂದಿದಾರೋ ಇಲ್ವೋ? ಬಂದಿದ್ದಾರೆ. ಅದಾದ್ರು ಟ್ರೀಟ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ? ಸಿಸ್ಟರ್ಗಳು ನಾವು ಕೊಡ್ತಿಲ್ಲ.
ನರ್ಸ್ಗಳು ನಾವೇನ್ ಮಾಡಿದ್ವಿ, ಮನೇಲಿ ಕೂತ್ಕೊಂಡ್ಬಿಟ್ಟಿದೀವಿ. ಹ್ಮ್. ನಮ್ಮ ಮನೇಲಿ ಮಕ್ಕಳದ ಕೆಲಸ ಇದೆ, ಅದಿದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ ನೀವು ಮನೇಲಿ ಕೂತ್ಕೊಂಡ್ರೆ ನೀವಲ್ಲಿ ಕೆಲಸ ಮಾಡಿದ್ರೆ ತಾನೇ ನಿಮ್ಗೆ ಸಂಬಳ ಸಿಗ್ತದೆ. ಕೆಲಸನೇ ಮಾಡ್ದೇನೆ ಸಂಬಳ ಸಿಗ್ಬೇಕು ಅಂತ ಎಲ್ಲಿಂದ ಸಿಗ್ತದೆ? ನಮ್ಮ ಕಾಯಿಲೆನೂ ಗುಣ ಮಾಡ್ಕೊಳ್ತಾ ಇಲ್ಲ, ಬೇರೆಯವ್ರ ಕಾಯಿಲೆ ಗುಣ ಮಾಡ್ಲಿಕ್ಕೂ ನಾವು ಡ್ಯೂಟಿಯನ್ನ ಮಾಡ್ತಿಲ್ಲ. ಮಾಡ್ತಾ ಇಲ್ಲ. ಅವ ನಿಮ್ಮ 63 ಜನ್ಮದ ಸಾಲ ತೀರ್ಬೇಕು ಅನ್ನೋದು ಹೆಂಗ್ ತೀರುತ್ತೆ? ಅದಕ್ಕಾಗಿ ಅದೆಲ್ಲವನ್ನ ಏನ್ ಮಾಡ್ಬೇಕು ಇವಾಗ? ಬಿಡು. ಬದಿಗಿಟ್ಟು ಮನಸ್ಸನ್ನ ಕೇವಲ ಪ್ರಪಂಚವನ್ನ ಪರಿಶುದ್ಧ ಮಾಡೋದಲ್ಲಿ, ಮುಕ್ತರನ್ನಾಗಿ ಮಾಡೋದಕ್ಕೆ ನೀವೇನ್ ಮಾಡ್ಬೇಕು? ನಿಮಿತ್ತರಾಗ್ಬೇಕು. ಹೇಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಕಾಯಿಲೆಗೆ ಬೇರೆ ಬೇರೆ ಮೆಡಿಸಿನ್ಸ್ ಅನ್ನ ಕೊಡ್ತಾರೋ, ಹಾಗೆ ಭಗವಂತನಿಂದ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಎಲ್ಲ ನಮ್ಮ ಹತ್ರ ಏನಿರ್ಬೇಕಂತ ಸ್ಟಾಕ್ ಇರ್ಬೇಕಂತ. ಏನಿರ್ಬೇಕು? ಸ್ಟಾಕ್ ಇರಬೇಕು. ಎಲ್ಲಾ ರೀತಿ ಮೆಡಿಸಿನ್ಸ್ಗಳು ನಮ್ಮ ಹತ್ರ ಸ್ಟಾಕ್ ಇದ್ದಾಗ, ನಿಮ್ಮ ಎದುರುಗಡೆಗೆ ಜನ ಕಾಯಿಲೆ ಅಂತ ಬಂದಾಗ ನೀವು ಆ ಮೆಡಿಸಿನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ ಅಲ್ವಾ? ಯಾವ ಪ್ರಾಡಕ್ಟ್ ಇಂದು ಯಾವಾಗ ಡಿಮಾಂಡ್ ಇರ್ತದೋ ಅವಾಗ ಏನಾಗ್ತದೆ? ಅದಕ್ಕೆ ರೇಟ್ ಪ್ರೈಸ್ ಹೈ ಜಾಸ್ತಿ ಆಗುತ್ತೆ. ಜಾಸ್ತಿ ಹ್ಮ್. ಆಗತ್ತೆ ಅಲ್ವಾ? ನಿನ್ನೆ ಮಾರ್ಕೆಟ್ ಅಲ್ಲಿ ಸೀತಾಫಲ ತರ್ಲಿಕ್ಕೆ ಹೋಗಿದ್ದೆ. ನಮ್ಮ ಅಮ್ಮನಿಗೆ ಅದಂದ್ರೆ ಇಷ್ಟ. ಸರಿ, ಹೋದ ರೇಟ್ ಎಷ್ಟು ಅಂದ್ರೆ 220 ರೂಪಾಯಿ ಕೆಜಿ ಅಂತ ಅಂದ್ರು. ಯಾಕಂದ್ರೆ ಸೀಸನ್ ಮುಗಿತಾ ಬಂತಲ್ಲ, ಎಲ್ಲ ಎಲ್ಲ ಹೆಚ್ಚಿಗೆ ಜನ ಯಾರ ಹತ್ರನೂ ಇಲ್ಲ. ನಾರ್ಮಲ್ 100 ರೂಪೀಸ್ ಇರ್ತದೆ. ಯಾರ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ ಡಿಮಾಂಡ್ ಏನಾಗ್ಬಿಟ್ಟಿದೆ? ಜಾಸ್ತಿ ಆಗಿದೆ. ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಬೇರೆ ಎಲ್ಲೂ ಹೋದ್ರೆ ಸಿಗೋದಿಲ್ವಲ್ಲ. ಹಾಗೆ ಇಲ್ಲೂ ಕೂಡ ಬೆಳ್ತಾರೆ. ಸ್ವಲ್ಪ ಸಮಯದಲ್ಲಿ ಜನ ನಿಮ್ಮ ಎದುರುಗಡೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ಮುಕ್ತಿಗೋಸ್ಕರ. ಯಾವ್ದಿಂದ ಮುಕ್ತರಾಗ್ಲಿಕ್ಕೆ ಇಷ್ಟಪಡ್ತಾರ ಅವರು? ಎಲ್ಲದ್ರಿಂದ ಕೂಡ. ಮಾನಸಿಕ ತಾವು ಮಾಡಿರುವಂತಹ ಏನು ಕರ್ಮದ ಲೆಕ್ಕಾಚಾರ ಇದೆ ಅದರಿಂದ ಮುಕ್ತರಾಗ್ಲಿಕ್ಕೆ ಇಷ್ಟಪಡ್ತಾರೆ. ಇಷ್ಟಪಡ್ತಾರಲ್ವಾ? ಯಾರು ಗುಲಾಬ್ ಜಾಮೂನ್ ತಿಂದಿರ್ತಾರ ಅವರಿಗೆ ತಾನೇ ಹೊಟ್ಟೆ ನೋವು ಬರ್ತದೆ ಅಲ್ವಾ? ಅವಾಗ ಆ ಹೊಟ್ಟೆ ನೋವು ಹೊರಗಡೆ ಹೋಗ್ಬೇಕು ಅಂತ ಏನ್ ಮಾಡ್ಬೇಕಾಗ್ತದೆ? ಕಹಿ ತಿನ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ನಾವು ಮಾಡಿರುವಂತ ಕರ್ಮದ ಫಲದಿಂದ, ವಿಕರ್ಮದ ಫಲದಿಂದ ನಾನು ಮುಕ್ತರಾಗ್ಬೇಕು ಅಂತಂದ್ರೆ ನಿರಂತರವಾಗಿ ಬಾಬನನ್ನ ನಾನೇನ್ ಮಾಡ್ಬೇಕು? ನೆನಪು ಮಾಡ್ಬೇಕು. ನೆನಪು ಮಾಡಬೇಕಾಗ್ತದೆ. ಅದಕ್ಕಾಗಿ ಸದಾ ಕಾಲ ಶಾರೀರಿಕವಾಗಿ ವೆರೈಟಿ ಕಾಸ್ಮೆಟಿಕ್ಸ್ ಇಂದ ಶೃಂಗಾರ ಮಾಡ್ಕೊಳ್ಳೋದ್ಕಿಂತ ಆತ್ಮವನ್ನ, ಆತ್ಮದ ಬ್ಯೂಟಿ ಪಾರ್ಲರ್ನಲ್ಲಿ, ಪರಮಧಾಮದಲ್ಲಿ ಮನಸ್ಸನ್ನ ಇಟ್ಟು ಪರಮಾತ್ಮನಿಂದ ಏನ್ ಮಾಡ್ಬೇಕಂತೆ? ಆ ಜ್ಞಾನ ಗುಣಗಳಿಂದ ಶೃಂಗಾರ ಮಾಡ್ಕೋಬೇಕು. ಶೃಂಗಾರ ಮಾಡ್ಕೊ. ಸರಿ, ನಿಮ್ಮ ಮನೇಲಿ ನಿಮ್ಮ ಮಗಳ ಮದುವೆ ಇದೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳ ಮದುವೆ ಇದೆ, ಏನ್ ಮಾಡ್ತೀರಾ? ರೆಡಿ ಮಾಡ್ಕೋತೀವಿ. ಎಲ್ಲ ಏನ್ ರೆಡಿ ಮಾಡಿ? ಶೃಂಗಾರ ಮಾಡ್ಕೋತೀವಿ. ಯಾವ್ದನ್ನ? ಡ್ರೆಸ್ ಆಗಿರ್ಬೋದು, ಆ ಒಡವೆ ಒಡವೆಗಳಾಗಿರ್ಬೋದು. ದೇಹದ ಶೃಂಗಾರ. ಮನೆಗೆ ಹೊಸದಾಗಿ ಪೇಂಟ್ ಹೊಡಿಸ್ತಿರೋ ಇಲ್ವೋ? ಹೊಡಿಸ್ತೀವಿ. ಕಸ ಗಿಸ ಎಲ್ಲ ತೆಗೆದು ಬಿಸಾಕ್ತಿರ್ತಾನೆ. ಹಾ, ಯಾಕೆ ಬಿಸಾಕ್ತೀರಾ? ಬರ್ತಾರೆ ನೆಂಟ್ರು, ನೋಡ್ತಾರೆ. ಹೊಸ ಅಳಿಯ ಬರ್ತಾ ಇದ್ದಾನೆ, ನೆಂಟರು ಬರ್ತಾ ಇದ್ದಾರೆ. ಅವರೆಲ್ಲ ನೋಡ್ತಾರೆ, ಸ್ಕ್ರೀನ್ ಗೀನ್ ಎಲ್ಲ ಹೊಸದು ಬರ್ತದೆ ಅಲ್ವಾ? ಮನೇಲಿರೋರಿಗೆ ಎಲ್ಲರಿಗೂ ಕೂಡ ಹೊಸ ಬಟ್ಟೆಗಳು ಬರ್ತಾವೋ ಬರಲ್ವೋ? ಬರುತ್ತೆ. ಹಾಗೆ ಇಲ್ಲೂ ಕೂಡ ನಿಮ್ಮ ಸಹಿತ ಪೂರ್ತಿ ವಿಶ್ವವನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ? Clean. ಶೃಂಗಾರ ಮಾಡ್ಬೇಕಾಗ್ತದೆ, ಸುಂದರ ಮಾಡ್ಬೇಕಾಗ್ತದೆ ಅಲ್ವಾ? ಆ ಜವಾಬ್ದಾರಿ ಯಾರ್ದು? ನಮ್ದೇ. ಅದಕ್ಕೆ ತಾನೇ ಬಾಬಾ ನಮ್ಮನ್ನೇನ್ ಮಾಡಿದ್ರೆ ಆಯ್ಕೆ ಮಾಡಿದ್ರೆ. ಆ ರೀತಿ ನಿರಾಕಾರವಾಗಿ ತುಂಬಿರುವಂತ ಆ ಒಂದು ಪ್ರೆಷರ್ ಇದೆಯಲ್ಲ, ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ? ಸರಿ ಮಾಡ್ಬಿಟ್ಟು ಪರಿಶುದ್ಧವಾದಂತ ಶುಭ ಭಾವನೆ, ಶುಭ ಕಾಮನೆಯಿಂದ ಕೂಡಿರುವಂತ ವೈಬ್ರೇಷನ್ಸ್ ಅನ್ನ ಪೂರ್ತಿ ವಿಶ್ವಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ? ಹರಡಲಿಕ್ಕೆ, ಕೊಡಲಿಕ್ಕೆ ನಾವು ನಿಮಿತ್ತರು ಆಗ್ಬೇಕಾಗುತ್ತೆ. ಆ ಮೂಲಕ ಅವರೆಲ್ಲರನ್ನು ದುಃಖದಿಂದ ಏನ್ ಮಾಡ್ಬೇಕು? ದೂರ. ಮುಕ್ತರನ್ನಾಗಿ ಮಾಡ್ಬೇಕು. ದಾತ ಹೇಗೆ ರೂಮಿನಲ್ಲಿ ಒಂದು ಬಲ್ಬ್ ಬೆಳಕನ್ನ ಕೊಡೋದ್ರಿಂದ ಕತ್ತೆ ಏನಾಗ್ತದೆ? ಹೊತ್ತು ಹಾಗೆ ಇಲ್ಲೂ ಕೂಡ ಏನಾಗ್ಬೇಕು? मुक्तिदाता ಆಗ್ಬೇಕು. आज सर्व खजानों की मालिक बाप दादा अपने चारों ओर के खजाने संपन्न बच्चों को देख रहे हैं. ಎಲ್ಲ ಖಜಾನೆಗಳ ಮಾಲೀಕನಾಗಿರುವಂತ ಬಾಪ್ ದಾದಾರವರು
ತನ್ನ ನಾಲ್ಕು ಕಡೆಯ ಖಜಾನೆಗಳಿಂದ ಸಂಪನ್ನರಾಗಿರುವಂತ ಮಕ್ಕಳನ್ನ ಏನ್ ಮಾಡ್ತಿದಾರಂತೆ? ನೋಡ್ತಾ ಇದ್ದಾರೆ. ಹಂಗಂದ್ರೇನು? ಅಂದ್ರೆ ಆತ್ಮನ್ ನೋಡ್ತಾ ಇದ್ದಾರೆ, ಎಲ್ಲ ತುಂಬ್ಕೊಂಡಿದಾರ ಮಕ್ಕಳು. ನಿಮ್ದೊಂದು ಹೋಟೆಲ್ ಇದೆ ಅಂತ ತಿಳ್ಕೊಳ್ಳಿ. ಹೋಟೆಲ್ ಶಟರ್ಸ್ ಯಾವಾಗ ಓಪನ್ ಮಾಡ್ತೀರಿ? ಬೆಳಿಗ್ಗೆ ಬೆಳಿಗ್ಗೆ ಅಂತಂದ್ರೆ ಕಸ್ಟಮರ್ ಬರೋದು ಎಷ್ಟು ಗಂಟೆಗೆ? 7 ಗಂಟೆಯಿಂದ ಸ್ಟಾರ್ಟ್ ಆಗ್ಬೋದಾ ಆ, ತಿಂಡಿ? ಅವಾಗ ನೀವು ಒಳಗಡೆ ಹೋಟೆಲ್ ಹೋಗ್ಬಿಟ್ಟು ಎಷ್ಟೊತ್ತಿಗೆ ಅಡಿಗೆ ಸ್ಟಾರ್ಟ್ ಮಾಡ್ಬೇಕು? ನಾವು ಮಾರ್ನಿಂಗ್ 2 ಗಂಟೆಗೆ ಹೋಗ್ಬೇಕಾಯ್ತು, 2-3 ಗಂಟೆಗೆ. ಅಲ್ವಾ? ಹ್ಮ್. ಮೊದ್ಲು ಹೋಗಿ ಮೊದಲೇ ದಿನದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಅಡಿಗೆ ಮಾಡಿ ಎಲ್ಲ ವೆರೈಟಿ ರೆಡಿ ಇರ್ಬೇಕಲ್ಲಿ, ಹ್ಮ್. ಅಲ್ವಾ? ಆವಾಗ ಕಸ್ಟಮರ್ಗಳು ಬಂದಾಗ ಏನ್ ಮಾಡ್ಬೋದು? ಕೊಡ್ಬೋದು. ಕೊಡಬಹುದು. ಓಕೆ, ಅವ್ರು ಬಂದು ಕುತ್ಕೊಂಡಾಗ ಅನ್ನ ಅಂತಂದ್ರೆ ಸರಿ ಕೂತ್ಕೊಳ್ಳಿ, ನಾನು ಇವಾಗ ಅನ್ನ ಬೇಯಿಸ್ಕೊಡ್ತೇನೆ ಅಂತಂದ್ರೆ ಕುತ್ಕೊಂಡಿರ್ತಾರ ಅವರು? ಬೇರೆ ಹೋಟ್ಲಿಗೆ ಹೋಗ್ತೀನಿ ಅಂತ. ಇಲ್ಲಿ ರೆಡಿಮೇಡ್ ಇದೆ ಅಲ್ಲಿ ತಾನೇ ಹೋಗ್ತಾರೆ. ಹ್ಮ್. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಬಾಬನ ಹತ್ರ ಬೇಡುವಂತ ಸಮಯ ಅಲ್ಲ, ಕೇಳುವಂತ ಸಮಯ ಅಲ್ಲ, ಸಂಪಾದನೆ ಮಾಡುವಂತ ಸಮಯ ಅಲ್ಲ. ಈಗ ಯಾವ ಸಮಯ? ಪ್ರಪಂಚದ ಜನರಿಗೆ ಯಾವುದು ಈಶ್ವರೀಯ ಶಕ್ತಿಯ ಅವಶ್ಯಕತೆ ಇದೆಯೋ ಡೈರೆಕ್ಟ್ ಆಗಿ ತಕ್ಷಣದಲ್ಲಿ ಕೊಡುವಂತಹ ಸಮಯ ಸಮಯ ಆಗಿದೆ. ಅದನ್ನು ಕೊಡಬೇಕು ಅಂತಂದ್ರೆ ಅಷ್ಟು ಸ್ಟಾಕ್ ಇರಬೇಕು. ಇದೆಯಾ? ಅಥವಾ ಇನ್ನು ಬಾಬನಿಂದ ತಗೊಳ್ತಾ ಇದ್ದೀವಾ? ಏನಂತ? ಶಾಂತಿಯ ಕಿರಣ ಬರ್ತಾ ಇದೆ, ಸುಖದ ಕಿರಣ ಬರ್ತಾ ಇದೆ ಅಂತ ಇನ್ನು ತಗೊಳ್ತಾ ಇದ್ದೀರಾ? ಸರಿ, ಸ್ಟಾಕ್ ಇದೆಯೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗ್ತದೆ? ನಡವಳಿಕೆ ಮತ್ತೆ ಖುಷಿ. ನಿಮ್ಮ ಮನಸ್ಸು ಶಾಂತವಾಗಿದ್ರೆ, ಖುಷಿಯಿಂದ ಇದ್ರೆ, ನೆಮ್ಮದಿಯಿಂದ ಇದ್ರೆ ನಿಮ್ಮ ಹತ್ರ ಸ್ಟಾಕ್ ಇದೆ ಅಂತ ಲೆಕ್ಕ. ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಅಸಫಲತೆ, ದುಃಖ, ಪರಿಸ್ಥಿತಿ, ಟೆನ್ಷನ್, ಚಿಂತೆ ಇದೆ ಅಂತಂದ್ರೆ ಸಂಪನ್ನತೆ ಇಲ್ಲ. ಇಲ್ಲ. ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಸಿಗ್ತಾ ಇಲ್ಲ. ನಿಮ್ಗೆ ಇಲ್ಲ ಅಂತಂದ್ಮೇಲೆ ಬೇರೆಯವ್ರು ಕೊಡೋದೆಲ್ಲಿಂದ? ಸಾಧ್ಯ ಇಲ್ಲ. ನಾವು ಮಾಡುವಂತ ತಿಂಡಿ ನಮ್ಮ ಹೊಟ್ಟೆನೇ ತುಂಬ್ತಾ ಇಲ್ಲ, ಬೇರೆಯವ್ರು ಕೊಡೋದೆಲ್ಲಿಂದ? ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ನೋಡ್ತಾ ಇದ್ದಾರಂತೆ? ಎಲ್ಲ ಖಜಾನೆಯಿಂದ ಸಂಪನ್ನರಾಗಿರುವಂತ ಮಕ್ಕಳನ್ನು ನೋಡ್ತಾ ಇದ್ದಾರಂತೆ. ಹಾಗಿದ್ರೆ ನಾವೆಲ್ಲರೂ ಸಂಪನ್ನರಾಗಿದ್ದೇವಾ? ಆಗ್ತಾ ಇದೀವಿ. ಆಗ್ತದೆ. ಸರಿ, ಪೂರ್ತಿ ವಿಶ್ವಕ್ಕೆ ಕೊಡುವಷ್ಟು ನಮ್ಮಲ್ಲಿ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಅಷ್ಟು ದೊಡ್ಡ ಗೋಡಾನ್ ನಮ್ಮ ಹತ್ರ ಇದೆಯಾ? ಇದೆ ಇದೆಯಾ? ಇದೆ ಇದೆ. ಇದೆಯಾ ಕೊಡುವಷ್ಟು? ವಿಶ್ವಕ್ಕೆ ಕೊಡುವಷ್ಟಿಲ್ಲ, ಹಾ. ನಮ್ಮ ಅಕ್ಕಪಕ್ಕ ಕೊಡ್ಬೋದು ಸದ್ಯಕ್ಕೆ. ಈಗ ನಾವು ವಿಶ್ವ ಕಲ್ಯಾಣಕಾರಿನೋ ಅಥವಾ ಅಕ್ಕಪಕ್ಕದವ್ರ ಕಲ್ಯಾಣಕಾರಿನೋ? ವಿಶ್ವ ಕಲ್ಯಾಣಕಾರಿ. ಆದ್ಮೇಲೆ ಮುಂದೆ ನಿಮ್ಮ ಎದುರುಗಡೆ ವಿಶ್ವ ತಾನೇ ಬರುತ್ತೆ. ಹೌದು, ಆದ್ಮೇಲೆ ಅಷ್ಟು ಸ್ಟಾಕ್ ಇರ್ಬೇಕಲ್ವಾ? ಈಗ ಇರ್ಬೇಕು. ನೋಡಿ, ಮದ್ವೆ ಮನೆ ಅಂತಂದ್ಮೇಲೆ ಏನಾಗ್ತದೆ ಹೇಳಿ? 500 ಜನ 1000 ಜನ ಬರ್ತಾರೆ, ಹೌದಾ? ಬೇರೆ ಹೌದು. ದಿನ ಯಾರ್ದು ನೆಂಟರು ಬಂದು ಒಬ್ರು ಇಬ್ರು 3 ಜನ ಬರ್ಬೋದು. ಓಕೆ, ಅದಕ್ಕೆ ತಕ್ಕ ಹಾಗೆ ಒಂದು 25 ಕೆಜಿ ಅಕ್ಕಿ, ಒಂದು 2 ಕೆಜಿ ಬೇಳೆ, 1 ಲೀಟರ್ ಹಾಲು, ಇದನ್ನೆಲ್ಲ ಇಟ್ಕೊಂಡಿರ್ತೀವಿ, ಹೌದಾ? ಒಂದು 8-10 ಜನ ಬಂದು ಕೊಡುವಷ್ಟು ನಮ್ಮಲ್ಲಿ ಸ್ಟಾಕ್ ಇದೆ. ತಕ್ಷಣ 1000 ಜನ ಬಂದ್ಬಿಟ್ರೆ ಇಲ್ಲ. ಅವಾಗ ಏನ್ ಮಾಡ್ಬೇಕು? ಇಲ್ಲ. ಕಲ್ಯಾಣ ಮಂಟಪ ಬುಕ್ ಮಾಡ್ಬೇಕಲ್ವಾ? ನಮ್ಮಲ್ಲಿ ಇರ್ಲಿಕ್ಕೆ ಕುತ್ಕೊಳ್ಳಿಕ್ಕೆ ಅಷ್ಟು ವ್ಯವಸ್ಥೆ ಇರುವುದಿಲ್ವಲ್ಲ. ಹ್ಮ್. ಅಲ್ಲಿ ರೆಡಿ ಮಾಡಿಬಿಟ್ಟು ಬಂದವರಿಗೆ ಟ್ರೀಟ್ಮೆಂಟ್ ಅನ್ನು ನಾವು ಕೊಡಬೇಕಾಗ್ತದೆ, ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿ ಅಷ್ಟು ದೊಡ್ಡ ಜಗಾನೂ ಇಲ್ಲ, ಸ್ಟಾಕ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ. ಏನ್ ಮಾಡೋಣ ಇವಾಗ? ಏನ್ ಮಾಡೋಣ ಹೇಳಿ? ಬಂದವ್ರಿಗೆ ಕೊಡ್ಬೇಕೋ ಬಿಡುವೋ? ಕೊಡ್ಬೇಕು. ಕೊಡಬೇಕು ಅಂತ ಮನಸ್ಸಿದೆ, ಇಚ್ಛೆ ಇದೆ, ಮನೋಭಾವನೂ ಇದೆ, ಆದ್ರೆ ಇಡ್ಲಿಕ್ಕೆ ಜಾಗ ಇಲ್ಲ. ಏನ್ ಮಾಡೋದು? ಏನ್ ಮಾಡೋದು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕೊಡುವಂತ ಅಡಿಗೆ ಮಾಡುವಂತ ಕಾಂಟ್ರಾಕ್ಟರ್ನ ಅಲ್ಲಿ ಕುಳಿಸ್ಬಿಡಿ ಅಷ್ಟೇ. ಯಾರನ್ನ ಕುಳಿಸೋದಂತೆ? ಬಾಬನ ಬಾಬನನ್ನ ಕುಳಿಸಿಬಿಡಿ ಅಲ್ಲಿ. ಹ್ಮ್. ಅದಾಗತ್ತೋ ಆಗಲ್ವೋ? ಆಗುತ್ತೆ. ಆಗ ಬಂದವರು ಕೊಡೋ ಕೆಲಸ ಯಾರ್ದು? ಬಾಬಂದು ಬಾಬಾ ಅವ್ರದ್ದು. ಅಲ್ವಾ? ಮದುವೆ ಮನೆಯಲ್ಲಿ ಇದ್ದಾಗ, ನಿಮ್ಮ ಮಗಳ ಮದುವೆ ಇದ್ದಾಗ ಬಂದವರಿಗೆಲ್ಲ ಊಟ ತಿಂಡಿ ನೀವು ಬಡಿಸ್ತೀರಾ? ಇಲ್ಲ. ಮತ್ತೆ ಯಾರಿಗೆ? ಯಾರು ಅಡಿಗೆಯವರೇ ಇರ್ತಾರೆ. ಯಾರಿಗೆ ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೋ ಅವ್ರು ತಾನೇ ನೋಡ್ಕೊಳ್ತಾರ ಅದನ್ನ. ಹಾಗೆ ಪ್ರತಿದಿನ ನಾವು ಯಾರಿಗೆ ಕಾಂಟ್ಯಾಕ್ಟ್ ಕೊಡಬೇಕು? ಶಿವ ಬಾಬಾಗೆ. ಶಿವ ಬಾಬಾನೇ ಕಾಂಟ್ಯಾಕ್ಟ್ ಕೊಡ್ಬೇಕು. ಕೊಟ್ಬಿಟ್ಟು ಹೇಳಿ, ಬಾಬಾ ಯಾರಿಗೆ ಬರ್ತಾರೋ ಅವ್ರಿಗೆ ಏನ್ ಮಾಡ್ಬೇಕು? ಮಾನಸಿಕವಾಗಿ
ಆಧ್ಯಾತ್ಮಿಕವಾಗಿ ಅವರ ಹೊಟ್ಟೆಯನ್ನೇನ್ ಮಾಡೋ, ತುಂಬಿಸಿಬಿಟ್ಟು ಕಳಿಸ್ಕೊಡು ಅಂತ ಬಾಬನಿಗೆ ನಾವು ಹೇಳಬೇಕಾಗ್ತದೆ. ಅಂದ್ಮೇಲೆ ಅಷ್ಟು ಶಕ್ತಿಯನ್ನ ನಾವು ಪ್ರತಿದಿನ ಅನುಭವ ಮಾಡ್ತಾ ಇದ್ದೇವಾ? ಪ್ರತಿದಿನ ನಮ್ಮಿಂದ ಅಷ್ಟು ಆತ್ಮಗಳಿಗೆ ಶಕ್ತಿ ಸಿಗ್ತಾ ಇರುವಂತ ಒಂದು ಅನುಭವ ನಮ್ಮಲ್ಲಿ ಆಗ್ತಾ ಇದೆಯಾ? ಅಷ್ಟು ನಾವು ಸಂಪನ್ನರಾಗಿದ್ದೀವಾ ಅಂತ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ಬೇಕು. ಹರ್ ಏಕ್ ಬಚ್ಚೆ ಕೆ ಖಜಾನೆ ಮೇ ಕಿತನೆ ಖಜಾನೆ ಜಮಾ ಹುಯೆ ಹೈ. ಪ್ರತಿಯೊಂದು ಆತ್ಮಗಳ ಅಕೌಂಟ್ ಅಲ್ಲಿ ಎಷ್ಟೊಂದು ಖಜಾನೆಗಳೇನಾಗಿದ್ದಾವೆ, ಜಮಾ ಆಗಿದಾವೆ ಅಂತ ಬಾಬಾ ಏನ್ ಮಾಡ್ತಾರೆ? ಚೆಕ್ ಮಾಡ್ತಾರೆ. ಜಮಾ ಹೆಂಗಾಗ್ತದೆ? ಕೊಡೋದ್ರ ಮುಖಾಂತರ. ಮಕ್ಕಳ ಅಕೌಂಟ್ ಅಲ್ಲಿ ಜಮಾ ಯಾವಾಗ ಆಗ್ತದೆ? ಕೊಡೋದ್ರ ಮುಖಾಂತರ. ಪ್ರತಿದಿನ ಬಾಬನಿಗೆ ಎಲ್ಲರಿಗೂ ಕೊಡಲಿಕ್ಕೂ ನಾವು ಅವಕಾಶವನ್ನು ಕೊಡಬೇಕು. ಬಂದಿರುವಂತ ಹಣದಿಂದ ನಮ್ಮ ಸಾಲ ಎಲ್ಲ ತೀರ್ಬೇಕು. ತೀರ್ಬೇಕು. EMI ಎಲ್ಲ ತೀರ್ಬೇಕು. ಎಷ್ಟು ವರ್ಷದಿದೆ ಸಾಲ? 63. 63 ಜನ್ಮದ ಅಲ್ವಾ? ಬಡ್ಡಿ, ಸುಸ್ತಿ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿಬಿಟ್ಟು ಏನಾಗ್ಬಿಟ್ಟಿದೆ? ಜಾಸ್ತಿ ಆಗ್ಬಿಟ್ಟಿದೆ. ಹೆಚ್ಚಿಗೆ ಆಗ್ಬಿಟ್ಟಿದೆ. ಅದೆಲ್ಲ ಕ್ಲಿಯರ್ ಆಗ್ಬೇಕು. ಯಾರು ಸಾಲಗಾರ ನಿಮ್ಮತ್ತೇನ್ ಮಾಡಬಾರ್ದು? ಬರಬಾರ್ದು. ಹಣ ಕೊಡಿ ಅಂತ ಬಿಟ್ಟು ಬರಬಾರ್ದು. ಓಕೆ, ಅಷ್ಟೆಲ್ಲ ಆದ್ಮೇಲೆ ಉಳಿದಿರೋದು ಏನಾಗ್ತದೆ? ಜಮಾ ಆಗ್ತದೆ. ಜಮಾ ಆಗ್ತದೆ. ಹಾಗಿದ್ರೆ ನಮ್ಮಲ್ಲಿ ಅಷ್ಟು ಜಮಾ ಆಗಿದೆಯಾ? ಅಷ್ಟು ಸ್ಟಾಕ್ ಇದೆಯಾ? ಪ್ರತಿದಿನ ಪೇಮೆಂಟ್ ಆಗ್ತಾ ಇದೆಯಾ ಅಂತ ಏನ್ ಮಾಡ್ಬೇಕು ನಾವು? ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಬೇಕು. ಓಕೆ, ಯಾವಾಗ ನೀವು ಕೊಡುವಂತ ಪ್ರಾಡಕ್ಟ್ ಪ್ಯೂರ್ ಆಗಿದ್ರೆ, ಬೇರೆಯವರಿಗೆ ಅದರ ಲಾಭ ಆಗೋದಿದ್ರೆ, ಖಂಡಿತವಾಗ್ಲೂ ಪ್ರತಿದಿನ ನಿಮ್ಮ ಹತ್ರ ಆತ್ಮಗಳು ಬಂದೇ ಬರ್ತಾರೆ. ಬರ್ತಾರೆ. ನೀವು ಕೊಡುವಂತ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಮಿಕ್ಸಿಂಗ್ ಇದ್ರೆ ಬರೋದಿಲ್ಲ. ಬರೋದಿಲ್ಲ ಅಲ್ವಾ? ಪ್ಯೂರ್ ಹಾಲು ಕೊಡೋದಿದ್ರೆ ಜನ ಬರ್ತಾರೆ. ನೀರು ಮಿಕ್ಸ್ ಮಾಡ್ಬಿಟ್ಟು, ಯೂರಿಯಾ ಮಿಕ್ಸ್ ಮಾಡ್ಬಿಟ್ಟು ಕೊಟ್ರೆ ಬೇರೆ ಪ್ಯೂರ್ ಹಾಲು ಸಿಗೋವರೆಗೂ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ ಅಲ್ವಾ? ನೀವು ಮಿಕ್ಸಿಂಗ್ ಮಾಡ್ಬಿಟ್ಟು ಆಮೇಲೆ ಏನಾಗೋದಿಲ್ಲ, ನಿಮ್ಮ ಹತ್ರ ಜನ ಬರೋದಿಲ್ಲ. ಬರೋದಿಲ್ಲ. ಅದಕ್ಕಾಗಿ ಈ ರೀತಿ ನನ್ನ ಮಕ್ಕಳು ತಮ್ಮ ಅಕೌಂಟ್ ಅಲ್ಲಿ ಈಶ್ವರಿ ಸೇವೆಯ ಮೂಲಕ ಎಷ್ಟು ಜಮಾದ ಖಾತೆಯನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅಂತ ಏನ್ ಮಾಡ್ತಾರೆ? ಚೆಕ್ ಮಾಡ್ತಾರೆ. ನಮ್ಮಲ್ಲಿ ಯಾವ ಜಮಾದ ಖಾತೆ ಇರ್ತದೆ? ನಮ್ಮಲ್ಲಿ ಯಾವ ಜಮಾದ ಖಾತೆ ಇರ್ತದೆ? ಜ್ಞಾನ, ಸಮಯ. ಹ್ಮ್ ಇದು ಇರಬೇಕು. ಅದಿರೋದೇನು ಅಂತಂದ್ರೆ, ಅಣ್ಣವ್ರೆ ಇವತ್ತು ನಮ್ಮ ಮನೆ ನಂಗೆ ಚೆನ್ನಾಗಿ ಬೈತು. ಸೆಂಟರಿಗೆ ಹೋದ್ವಾ, ಅದು ಸೆಂಟರ್ ಕೂಡ ಚೆನ್ನಾಗಿ ಬೈದಿದ್ದಾರೆ ನಮ್ಗೆ. ಅದೇನರ್ಥ? ಆಫೀಸಿಗೆ ಹೋದ್ವಾ, ನಮ್ಮ ಆಫೀಸ್ ಮೇಲ್ಗಡೆಗಿರೋ ಸರಿನೇ ಇಲ್ಲ ಅಣ್ಣವ್ರೆ, ಯಾವಾಗ ನೋಡೋದು ನಮ್ಗೆ ಬೈತಾನೆ ಇರ್ತಾರೆ. ಅದೇನರ್ಥ? ಕಾರಣಗಳೇ ಜಮಾ ಆಗಿರುತ್ತೆ. ಎಲ್ಲ ಕಡೆಯಿಂದನೂ ಈ ರೀತಿ ಅಪೋಸಿಷನ್ ಬರ್ತಾ ಇದೆ ಅಂತಂದ್ರೆ ಅವ್ರದ್ದು ಸಾಲ ಏನ್ ತೀರಿಸ್ಬೇಕೋ ನೀವು ಆ ಸಾಲವನ್ನ ತೀರ್ಸಿಲ್ಲ. ತೀರಿಸಿಲ್ಲ. ಆಮೇಲೆ ನಮ್ಮದು ಯಾವ ಜಮಾ ಆಗ್ತಾ ಇದೆ? ಕಾರಣಗಳೇ ಜಮಾ ಆಗ್ತಾ ಇದೆ. ಕಂಪ್ಲೇಂಟಿನ ದೊಡ್ಡ ಲಿಸ್ಟ್ಗಳು ಸ್ಟಾಕ್ ಆಗ್ತಾ ಇದೆ. जो कंप्लेंट करते हैं वो कभी भी कंप्लीट नहीं बन सकते हैं. ನಿಮ್ಮ ಮನಸ್ಸಿನಲ್ಲಿ ನೀವು ಬೇರೆಯವ್ರ ಹತ್ರ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಇನ್ನೂ ಸಮಯಕ್ಕೆ ಅನುಸಾರವಾಗಿ ಅವರ ಸಾಲವನ್ನ ನೀವಿನ್ನೂ ತೀರಿಸ್ತಾ ಇಲ್ಲ. ಇಲ್ಲ. ಹಾಗಿದ್ರೆ ಚೆಕ್ ಮಾಡ್ಕೊಡಿ, ದಿವ್ಯ ಗುಣಗಳ ಸ್ಟಾಕ್ ಆಗ್ತಾ ಇದೆಯೋ? ನಿಂದನೆ, ಈರ್ಷೆ, ದ್ವೇಷ, ಅಯ್ಯೋ ಇವ್ರು ನನಗಿಂತ ಚೆನ್ನಾಗಿ ಸೇವೆ ಮಾಡ್ತಿದಾರಪ್ಪ, ಅವರಿಗೆ ಬಾಬಾ ಉಪಯೋಗ ಮಾಡ್ಕೊಳ್ತಿದ್ದಾರೆ, ನನ್ನನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ, ನನ್ನನ್ನು ಯಾಕೆ ಉಪಯೋಗ ಮಾಡೋದಿಲ್ಲ ಅಂತ ಬಾಬಾನ ಹತ್ರ ಹೋಗ್ಬಿಟ್ಟು ಏನ್ ಮಾಡೋದು? ಕಂಪ್ಲೇಂಟ್ ಮಾಡೋದು. ಕಂಪ್ಲೇಂಟ್ ಮಾಡೋದು, ಗಲಾಟೆ ಮಾಡೋದು, ಈರ್ಷೆ, ದ್ವೇಷ. ಅದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಏನ್ ಮಾಡ್ಕೊಳ್ತಾ ಹೋಗಿ? ಚೆಕ್ ಮಾಡ್ಕೊಳ್ತಾ ಹೋಗಿ. ಯಾವುದು ಜಮಾದ ಖಾತೆ ಆಗ್ತಾ ಇದೆ? ಯಹ ದೇಖ್ ಹರ್ಷಿತ ಹೋ ರಹೆ ಹೇ. ಬಾಬಾ ಯಾವ್ದನ್ನ ನೋಡ್ಬಿಟ್ಟು ಖುಷಿ ಆಗ್ತಿದಾರಂತೆ? ಹರ್ಷಿತತೆ. ಮಕ್ಕಳಲ್ಲಿ ದಿವ್ಯ ಗುಣಗಳು ಎಷ್ಟು ಜಾಸ್ತಿ ಇದ್ದಾವೆ ಅದನ್ನ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ? ಖುಷಿ ಆಗ್ತಾ ಇದ್ದಾರೆ. ಆಗ್ತಾ ಇದ್ದಾರೆ ಅಲ್ವಾ? खजाने तो सभी को एक ही समय एक ही जैसे मिले हैं, फिर भी जमा का खाता सभी बच्चों का अलग अलग है. ಎಲ್ಲರಿಗೂ ಬಾಬಾ ಖಜಾನೆನ ಒಂದೇ ಸಮಯ ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಜಮದ ಖಾತೆಯಲ್ಲಿ ವ್ಯತ್ಯಾಸ ಇದೆ. ಕಾರಣ ಕಾರಣ
ಬಾಬಾ ಎಲ್ಲರಿಗೂ ಒಂದೇ ರೀತಿ ಮುರಳಿ ಕೊಡ್ತಾ ಇರ್ತಾನೆ? ನಂಬರ್ ವರ್ ಇರ್ತಾರೆ ಅದಕ್ಕೆ. ನಂಬರ್ ಬಾರಿಗೆ ಆಧಾರ ಯಾವುದು? ಬುದ್ಧಿ. ಕಾರಣ ಯಾವುದು? ಕೆಲವರು ತೆಗೆದುಕೊಂಡಿರುವಂತ ಖಜಾನೆಯನ್ನ ಆವಾಗ್ಲೇ ತಿಂದು ಖಾಲಿ ಮಾಡ್ಬಿಡ್ತಾರೆ ಅಲ್ವಾ? ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಉಳಿತಾಯ ಮಾಡ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಯಾವಾಗ ಅವಶ್ಯಕತೆ ಇದೆ ಅದನ್ನ ಕೊಟ್ಬಿಟ್ಟು ಕೆಲವೊಂದನ್ನ ಉಳಿತಾಯ ಮಾಡ್ತಾರೆ. ಅದರ ಆಧಾರದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಜಮಾನೋ ಮೈನಸ್ ಹೇಳುವುದೇನಾಗತ್ತೆ, ಇರತ್ತೆ ಅಲ್ವಾ? ಕೆಲವೊಂದ್ಸಲ ಏನಾಗತ್ತೆ ಆದ್ಮೇಲೆ, ನಾವು ಬಾಬನ ಮಗು ಆದ್ಮೇಲೆ ಬಾಬಾ ನಮ್ಮನ್ನು ಉಪಯೋಗ ಮಾಡ್ತಾ ಮಾಡ್ತಾ ಹೋದಾಗ ಕೆಲವೊಂದ್ಸಲ ಅಹಂಕಾರನು ನಮ್ಮಲ್ಲಿ ಬಂದ್ಬಿಡತ್ತೆ. ನಾನು ಸೀನಿಯರ್, ನಾನು ಹೇಳ್ದಾಗ ಮಾತನ್ನ ಏನ್ ಮಾಡ್ಬೇಕು, ಕೇಳಬೇಕು. ಅವಾಗ ಆ ಅಹಂಕಾರ ಏನ್ ಮಾಡುತ್ತೆ, ನಮ್ಮನ್ನ ಮುಂದುವರಿಸಲಿಕ್ಕೆ ಬಿಡೋದಿಲ್ಲ. ಮಾಯೇನು ನಿಮ್ಗೆ ಸಾಥ್ ಕೊಡತ್ತೆ. ಎದುರುಗಡೆಯವರು ಕೂಡ ಚೆನ್ನಾಗಿ ಹೇಳ್ತಾರೆ, ಅಯ್ಯೋ ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿ ಮಾಡ್ತೀರಾ, ಯೋಗ ಚೆನ್ನಾಗಿ ಮಾಡ್ತೀರಾ, ಎಲ್ಲಾನು ಕೂಡ ಹೊಗಳ್ತಾರೆ. ಆಮೇಲೆ ಕಾಡ್ತಾ ಇರ್ತೀವಿ. ಓಕೆ, ಆದ್ರೆ ಆಂತರಿಕವಾದ ಖುಷಿ ಇದೆಯಾ, ಒಳಗಡೆಯಿಂದ ನೆಮ್ಮದಿ ಇದೆಯಾ ಅಂತ ಏನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೋಬೇಕು. ಚೆಕ್ ಚೆಕ್ ಮಾಡ್ಕೋಬೇಕು. ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಆಂತರಿಕ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಬದಲಾವಣೆ ಆಗಿದೆಯಾ, ಅದ್ರ ಕಡೆಗೆ ಏನ್ ಮಾಡಿ ಆದ್ಮೇಲೆ ಗಮನವನ್ನ ಕೊಡಿ ಅಲ್ವಾ? ಎದುರುಗಡೆ ಜನ ನಿಮ್ಮನ್ನು ಮೋಸ ಮಾಡ್ಬೇಕಂದ್ರೆ ಒಳ್ಳೆ ತಿಂಡಿ ತಿನ್ನಿಸ್ತಾರೆ, ಹೊಟ್ಟೆ ನೋವು ಬರ್ಲಿ ಅಂತ. ನಿಮ್ಗೆ ಶುಗರ್ ಲೆವೆಲ್ ಇದೆ ಅಂತ ಗೊತ್ತಿರ್ತದೆ, ಅದು ತಿನ್ನಿಸ್ತಾರೆ. ಯಾಕೆ? ಶುಗರ್ ಬರ್ಲಿ ಅಂತ. ಇದು ಕಾಯಿಲೆ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ. ಅದಕ್ಕಾಗಿ ಜನರ ಒಂದು ಸ್ವಲ್ಪ ನಾಡಿಯನ್ನ ತಿಳ್ಕೊಳ್ಳಿ, ಮನೋಭಾವವನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಎಲ್ಲರಿಗೂ ಒಂದೇ ರೀತಿ ಖಜಾನೆ ಸಿಕ್ಕಿದ್ರು ಕೂಡ ಮಕ್ಕಳಲ್ಲಿ ವ್ಯತ್ಯಾಸಕ್ಕೆ ಕಾರಣ ಏನು ಅಂತಂದ್ರೆ, ಕೆಲವೊಬ್ರು ದಾತ ಆಗಿದ್ದಾರೆ, ಕೆಲವೊಬ್ರು ಲೇವತ ಆಗಿದ್ದಾರೆ. ಏನಾಗಿದ್ದಾರೆ? ಲೇವತ. ಲೇವತ ಆಗಿದ್ದಾರೆ. ಅಂದ್ರೆ ನಾವು ಬಾಬನ ಶಕ್ತಿಯನ್ನ ಕೆಲವೊಂದು ಉದ್ದೇಶಕ್ಕೋಸ್ಕರ ನಾವು ಉಪಯೋಗ ಮಾಡ್ತಾ ಇರ್ತೀವಿ. ಬಾಬಾ ಇದನ್ನು ಮಾಡಿಕೊಡು, 21 ದಿನ ಯೋಗ ಮಾಡ್ತೀನಿ, ಇದನ್ನು ಮಾಡಿಕೊಡು, 50 ದಿನ ಯೋಗ ಮಾಡ್ತೀನಿ. ಅವಾಗ ನಾವು ದಾತ ಆಗ್ತೀವಾ? ಹ್ಮ್. ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಭಗವಂತನ ಶಕ್ತಿ ಬೇರೆಯವರ ದುಃಖ ದೂರ ಆಗ್ಲಿಕ್ಕೆ ಏನಾಗ್ಬೇಕು, ಉಪಯೋಗ ಆಗ್ಬೇಕು. ಉಪಯೋಗ ಆಗ್ಬೇಕು ಅಲ್ವಾ? ಬೇರೆಯವರೊಂದು ಯಾರು, ಎಲ್ಲ ವಿಶ್ವ. ಅವ್ರು ಯಾರೇ ಇರ್ಲಿ, ಯಾವುದೇ ಯಾರೇ ಧರ್ಮದವರು, ಜಾತಿಯವರು, ಶ್ರೀಮಂತರು, ಬಡವರು, ಚಿಕ್ಕವರು, ದೊಡ್ಡವರು, ಬಿಕೆ ನಾನ್ ಬಿಕೆ, ಯಾರು ಬೇಕಾದ್ರೂ ಇರ್ಲಿ, ಜಡ ಚೈತನ್ಯ ಯಾರು ಬೇಕಾದ್ರೂ ಇರ್ಲಿ, ಸರ್ವರ ದುಃಖ ಏನಾಗ್ಬೇಕು, ದೂರವಾಗ್ಬೇಕು. ಅದಕ್ಕೆ ನಾನು ನಿಮಿತ್ತ ಆಗ್ಬೇಕು. ಹಾಗೆ ಮನಸ್ಸನ್ನ ಶಾಂತವಾಗಿ ಬಾಬನ ಹತ್ರ ಇಟ್ಟಾಗ ಬಾಬಾ ಆ ಶಕ್ತಿಯನ್ನು ನಿಮ್ಮ ಮೂಲಕ ಏನ್ ಮಾಡ್ತಾ ಇರ್ತಾರೆ, ಪ್ರವಾಹ ಮಾಡ್ತಾ ಇರ್ತಾರೆ ಅಲ್ವಾ? ಒಬ್ಬ ಡಾಕ್ಟರ್ ಇರ್ತಾರಲ್ಲ, ಡಾಕ್ಟರ್ ಕೆಲಸ ಏನು? ನೋಡೋದು. ಡಾಕ್ಟರ್ ಎದುರುಗಡೆ ಯಾರು ಬರ್ತಾರೆ ಪೇಷಂಟ್ಸ್. ಅಲ್ವಾ? ಶ್ರೀಮಂತ ಪೇಷಂಟ್ಗಳಿಗೆ ಮಾತ್ರ ಅವ್ನು ಗುಣ ಮಾಡ್ಬೇಕಾ, ಹಿಂದೂಗಳಿಗೆ ಮಾತ್ರ ಮಾಡ್ಬೇಕಾ, ಬಡವರಿಗೆ ಮಾತ್ರ ಮಾಡ್ಬೇಕಾ, ಹೆಣ್ಮಕ್ಳದ್ ಮಾತ್ರ ಮಾಡ್ಬೇಕಾ, ಏನ್ ಮಾಡ್ಬೇಕು ಅವನು? ಯಾರೇ ಕೂಡ ಮಾಡ್ಬೇಕು. ಅದು ಅವನ ಧರ್ಮ, ಹೌದೋ ಅಲ್ವೋ? ಹೌದು. ಎದುರುಗಡೆ ಯಾವುದೇ ವ್ಯಕ್ತಿ ಬರ್ಲಿ, ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ದೂರ ಮಾಡೋದು ಅವನ ಕೆಲಸ. ಓಕೆ, ಹೇರ್ ಕಟಿಂಗ್ ಮಾಡೋದ್ ಕೆಲಸ ಏನು? ಯಾರೇ ಬಂದ್ರು ಹೇರ್ ಕಟಿಂಗ್ ಮಾಡ್ಬೇಕು. ಮಾಡಬೇಕು ಅಲ್ವಾ? ಟೇಲರ್ ಕೆಲಸ ಏನು? ಆ, ಯಾರೇ ಬಟ್ಟೆ ತಂದು ಕೊಟ್ಟರು ಕೂಡ ಆ ಬಟ್ಟೆನ ಅವ್ರಿಗೆ ಬೇಕಾದ್ರೆ ಹೊಲ್ದು ಕೊಡೋದು ಅಷ್ಟೇ, ಕೊಡ್ಬೇಕು ಅಷ್ಟೇ. ಹೌದಾ? ಹಾಗೆ ನಮ್ಮ ಮಕ್ಕಳ ಕೆಲಸ ಏನು? ನಿಮ್ಮ ಎದುರುಗಡೆ ನಾಮಾದನುಸಾರ ಬಾಬಾ ಯಾರನ್ನ ಕಳ್ಸಿಕೊಟ್ರು ಕೂಡ ಅವರ ಕಾಯಿಲೆಗಳೇನಾಗ್ಬೇಕು, ಗುಣ ಆಗ್ಬೇಕು, ಪರಿಹಾರ ಆಗ್ಬೇಕು. ಅದನ್ನ ನಾವು ಕೊಡ್ಬೇಕು. ಅಲ್ಲಿ ಭಿನ್ನತೆ ಬರಬಾರದು. ಇವ್ರು ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ ಅದಕ್ಕಾಗಿ ಇವ್ರಿಗೆ ದೃಷ್ಟಿ ಜನ ಕೊಡ್ತೇನೆ, ಇವ್ರು ಹೊಗಳ್ತಾರೆ ಅದಕ್ಕಾಗಿ ಇವ್ರಿಗೆ ಜಾಸ್ತಿ ದೃಷ್ಟಿ ಕೊಡ್ತೇನೆ, ಇವ್ರಿಗೆ ಟೋಲಿ ಕೊಡ್ತೇನೆ, ಆ ಭಾವ ನಮ್ಮಲ್ಲಿ ಬರಕೂಡದು. ದಾತಾಪನ್ ಅದಾದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ದಾತಾಪನ್ ನಮ್ಮಲ್ಲಿ ಎಷ್ಟಿದೆ, ಲೇವತಾಪನ್ ಎಷ್ಟಿದೆ. ಲೇವತಾತನದಲ್ಲಿ ಏನಿರ್ತದೆ, ನಾನ್ ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನು ಸತ್ಯಯುಗಕ್ಕೆ ಹೋಗ್ಬೇಕು, ಇದ್ಯಾವುದು? ಲೇವತಾಪನ್. ದಾತಾಪನ್ ಯಾವುದು? ವಿಶ್ವ ಕಲ್ಯಾಣ ಮಾಡ್ಬೇಕು, ಎಲ್ರಿಗೂ ಯೋಗದಾನ. ನನ್ನಿಂದ ಬೇರೆಯವ್ರಿಗೆ ಹೋಗ್ಬೇಕು, ನನ್ನಿಂದ ಸರ್ವರಿಗೂ ಹೋಗ್ಬೇಕು, ಸಮಾನವಾಗಿ ಹೋಗ್ಬೇಕು. ಇದು दातापन। ಅದಕ್ಕೆ बाबा था मास्टर दाता बनो। लेकिन समय प्रमाण अभी बाप दादा सभी बच्चों को सर्व खजाने से संपन्न देखना चाहते हैं। ಮಕ್ಕಳಲ್ಲಿ ಜಮಾ ಅಂತೂ ಇದೆ,
ಅದರ ಸಮಯದ ಅನುಸಾರದಲ್ಲಿ ಮಕ್ಕಳ ಖಜಾನೆಯಲ್ಲಿ ಎಲ್ಲಾನು ಕೂಡ ಏನಾಗಿರ್ಬೇಕಂದ್ರೆ ಸಂಪನ್ನವಾಗಿರ್ಬೇಕು. ಏನೂ ಕಡಿಮೆತನ ಅಂತ ಅವರಲ್ಲಿ ಇರಬಾರದು. ಸ್ಥೂಲ ಖಜಾನೆ ಇರ್ಲಿ, ಸೂಕ್ಷ್ಮ ಖಜಾನೆ ಇರ್ಲಿ, ಎಲ್ಲಾನು ಕೂಡ ಅವ್ರ ಹತ್ರ ಏನಾಗಿರ್ಬೇಕಂತೆ ತುಂಬಾ ಸ್ಟಾಕ್ ಅಲ್ಲಿ ಇರಬೇಕು. ಅಷ್ಟು ಸಂಪನ್ನರು ಆಗಿ ಇರಬೇಕಾಗ್ತದೆ ಅಲ್ವಾ. ಇವತ್ತಿನ ಮದುವೆ ಮನೆಗಳಲ್ಲಿ ನಾವು ನೋಡ್ತೀವಿ ಏನು ಅಂತಂದ್ರೆ, ವಿತ್ ಶುಗರ್ ಟೀ, ವಿದೌಟ್ ಶುಗರ್ ಟೀ, ವಿತ್ ಶುಗರ್ ಕಾಫಿ, ವಿದೌಟ್ ಶುಗರ್ ಕಾಫಿ ಅಲ್ವಾ. ನಾವು ಮೌಂಟ್ ಅಬುಗೆ ಹೋದಾಗ ಅಲ್ಲಿ ಇಡ್ತಾರೋ ಇಡಲ್ವೋ? ಇಡ್ತಾರೆ. ವಿತ್ ಶುಗರ್ ಇಡ್ತಾರೆ, ವಿದೌಟ್ ಶುಗರ್ ಇರ್ತಾರೆ. ಯಾಕೆ ಇಡ್ತಾರೆ? ಶುಗರ್ ಇರೋರು ಇರ್ತಾರೆ, ಇಲ್ದೇ ಇರೋರು ಇರ್ತಾರೆ, ಅದಕ್ಕೆ. ಅಲ್ವಾ. ಅವರಿಗೂ ಕೂಡ ಟೀ ಕಾಫಿ ಬೇಕಾಗಿದೆ. ಡಿಮಾಂಡಿನ ಅನುಸಾರದಲ್ಲಿ ಪ್ರಾಡಕ್ಟ್ ಗಳನ್ನ ಇಡ್ತಾರೆ. ಇಟ್ಟಿರ್ತಾರೆ ಅಲ್ವಾ. ಊಟಕ್ಕೂ ಕೂಡ ರೊಟ್ಟಿನೂ ಇಟ್ಟಿರ್ತಾರೆ, ಅನ್ನನೂ ಇಟ್ಟಿರ್ತಾರೆ. ಯಾಕೆ? ರೈಸ್ ತಿನ್ನೋರು ಇರ್ತಾರೆ, ರೊಟ್ಟಿ ತಿನ್ನೋರು ಇರ್ತಾರೆ. ದಕ್ಷಿಣ ಭಾರತದವರು ಅನ್ನ ತಿಂತಾರೆ, ಅನ್ನ ತಗೊಳ್ಳಿ, ಹಾ, ಸೌತ್ ಇಂಡಿಯನ್. ಓಕೆನಾ. ನಾರ್ತ್ ಇಂಡಿಯನ್ ರೊಟ್ಟಿ ತಿಂತಾರೆ, ನೀವು ರೊಟ್ಟಿ ತಿನ್ನಿ. ಕಡಿನೂ ಮಾಡಿರ್ತಾರೆ, ಸಾಂಬಾರು ಇಟ್ಟಿರ್ತಾರೆ ಅಲ್ವಾ. ಕಡಿ ಯಾರಿಗೆ? ಉತ್ತರ ಭಾರತದವರಿಗೆ. ಸಾಂಬಾರ್ ಯಾರಿಗೆ? ದಕ್ಷಿಣ ಭಾರತದವರಿಗೆ ಅಲ್ವಾ. ಕರ್ನಾಟಕದವರಿಗೆ ರಸಮ್ ಕೂಡ ಮಾಡಿರ್ತಾರೆ. ಅದು ಯಾರಿಗೇನು ಬೇಕೋ ಅದ ನೀವೇನ್ ಮಾಡ್ಬೋದು, ತಕ್ಕೋಬಹುದು. ತೆಗೆದುಕೊಳ್ಬಹುದು, ಆಯ್ಕೆ ಇರ್ತದಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ನೀವು ಕೊಡಬೇಕು ಅಂತಂದ್ರೆ ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ಏನಾಗಿರ್ಬೇಕು, ಸ್ಟಾಕ್ ಇರಬೇಕು. ಎಷ್ಟಿರ್ಬೇಕು? ಅನ್ಲಿಮಿಟೆಡ್. ಪೂರ್ತಿ ವಿಶ್ವಕ್ಕೆ ಬೇಕಾಗಿರುವಷ್ಟು ನಿಮ್ಮಲ್ಲಿ ಇರಬೇಕು. ಹಾಗಿದೆ ಅಷ್ಟು ಜಮಾದ ಖಾತೆ ಪ್ರತಿದಿನ ಏನಾಗ್ತಾ ಇದೆ, ಆಗ್ತಾ ಇದೆಯಾ? ಆಗ್ತಾ ಇದೆಯಾ. ಆದ್ಮೇಲೆ ನಮ್ಮೂರಲ್ಲಿ ಜಾತ್ರೆ ಆಗ್ತದೆ. ಏನಾಗ್ತದೆ? ಜಾತ್ರೆ. ಜಾತ್ರೆ ಅಂದ್ರೆ 2 ವರ್ಷಕ್ಕೊಂದ್ಸಲ. ಈ ವರ್ಷ ಜಾತ್ರೆ ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ, ಸರಿನಾ. ಅಲ್ಲಿ ಮಿಠಾಯಿ ಅಂಗಡಿ ಇಡ್ತಾರೆ. ಏನಿಡ್ತಾರೆ? ಮಿಠಾಯಿ ಅಂಗಡಿ. ಜಾತ್ರೆಯಲ್ಲಿ ಮಿಠಾಯಿ ಅಂಗಡಿ ಇಡ್ತಾರೆ, ಇಡಲ್ವೋ? ಇಡ್ತಾರೆ. ಸರಿ. ಅವಾಗ ಜಾತ್ರೆ ಅಂಗಡಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಓಪನ್ ಇರ್ತದೆ? ಪೂರ್ತಿ ಪೂರ್ತಿ ದಿನ ಇರ್ತದೆ ಅಲ್ಲ, ಬೆಳಿಗ್ಗೆ. ಹೌದಾ, ಬೆಳಗಿನ ಸಾಯಂಕಾಲ. ಅವಾಗ ಕೆಲಸ ಏನು? ಅಂಗಡಿ ಇಟ್ಟವನವನ ಕೆಲಸ ಏನು? ಕೊಡೋದು. ಕೊಡೋದು. ಓಕೆ. ಅವಾಗ ಅವ್ನು ಮಿಠಾಯಿ ಅಂಗಡಿ ಮಾಡ್ಲಿಕ್ಕೆ ಆಗತ್ತಾ? ಮಿಠಾಯಿ ರೆಡಿ ಮಾಡ್ಲಿಕ್ಕೆ ಆಗತ್ತಾ? ಜಾತ್ರೆ ಇದೆ, ಜನ ಬರ್ತಾ ಇದ್ದಾರೆ, ಲಕ್ಷಾಂತರ ಜನ ಬರ್ತಿದ್ದಾರೆ. ಅವಾಗ ನಾನು ಮಿಠಾಯಿ ಮಾಡ್ತಾ ಇರ್ತೀನಿ ಅಂದ್ರೆ ಆಗತ್ತಾ? ಮತ್ತೇನ್ ಮಾಡ್ಬೇಕು? ಈಗ ಫೆಬ್ರವರಿ 24ರಿಂದ ಜಾತ್ರೆ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ ಮಿಠಾಯಿ ಮಾಡ್ಲಿಕ್ಕೆ ಯಾವಾಗಿಂದ ಶುರು ಮಾಡ್ಬೇಕು? ಫೆಬ್ರವರಿ 20ರಿಂದನೇ ಸ್ಟಾರ್ಟ್ ಮಾಡ್ತಾರೆ. 20ಕ್ಕೆ ಹೆಂಗಾಗ್ಬಿಡತ್ತೆ ಅಣ್ಣವ್ರೆ? ಒಂದು ವಾರ ಸೇಲ್ ಮಾಡ್ಬೇಕು ಅಂತಂದ್ರೆ 15-20 ದಿವಸ ಮೊದಲು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. 4 ದಿನದಲ್ಲಿ ಹೆಂಗ್ ರೆಡಿ ಆಗ್ಬಿಡ್ತದೆ? ಒಂದು ಜಗಕ್ಕೆ ಅವ್ರು ತಗೊಳ್ಳುವಂತ ಒಂದು ಅಂಗಡಿಗೆ, ಸರಿನಾ, ಆ ಜಗಕ್ಕೆನೆ 50,000 1 ಲಕ್ಷ ರೂಪಾಯಿ ಕೊಡ್ಬೇಕು ಅವ್ರು. ಅಷ್ಟು ಕೊಡ್ಬೇಕು. ಹಾ, ಬಾಡಿಗೆ ಒಂದು ವಾರಕ್ಕೆ. ಆದ್ಮೇಲೆ ಎಷ್ಟು ಸೇಲ್ ಮಾಡ್ಬೇಕಾಯ್ತು? ಎಷ್ಟ್ ದಿನ ಮೊದಲು ರೆಡಿ ಮಾಡ್ಬೇಕಾಯ್ತು? ಲಕ್ಷಾಂತರ ಜನ ಬರ್ತಾರೆ ಜಾತ್ರೆಗೆ ಅಂದ್ಮೇಲೆ 15 ದಿನ, 1 ತಿಂಗಳು, 1.5 ತಿಂಗಳು ಮೊದ್ಲಿಂದಾನೇ ಏನ್ ಮಾಡ್ಬೇಕಾಯ್ತು? ಸ್ಟಾಕ್ ರೆಡಿ ಮಾಡ್ಕೊಳ್ಬೇಕಾ ಬೇಡವಾ? ಅವಾಗ ಜಾತ್ರೆಗೆ ಬಂದ ಕೆಲಸ ಏನು? ಪ್ರಾಡಕ್ಟ್ ಕೊಡೋದು, ದುಡ್ಡು ತಗೊಳ್ಳೋದು, ಪ್ರಾಡಕ್ಟ್ ಕೊಡೋದು, ದುಡ್ಡು ತಗೊಳ್ಳೋದು ಅಷ್ಟೇ. ಅದಿಲ್ಲ, ಇದಿಲ್ಲ, ಇದಿಲ್ಲ, ಅದಿಲ್ಲ ಅಂತ ಹೇಳುವಂಗಿಲ್ಲ. ಅದಿಲ್ಲ ಅಂದ್ರೆ ಪಕ್ಕದ ಅಂಗಡಿ ಇರ್ತಾನಲ್ಲಿ ರೆಡಿ ಇಟ್ಕೊಂಡು ಅವನೇನ್ ಮಾಡ್ತಿರ್ತಾನೆ, ಕೊಡ್ತಾರೆ. ಹಾಗೆ ಬಾಬಾ ಹೇಳ್ತಾನೆ, ಮಕ್ಕಳೇ ಸದ್ಯದಲ್ಲಿ ನಿಮ್ಮ ಜಾತ್ರೆನೂ ಬರೋದಿದೆ. ಏನ್ ಬರೋದಿದೆ? ಜಾತ್ರೆ ಬರೋದಿದೆ. ಹಗಲು ರಾತ್ರಿ ಲಕ್ಷಾಂತರ ಜನ ನಿಮ್ಮ ಎದುರುಗಡೆಗೆ ಬರೋದಿದೆ. ಅವಾಗ ಸ್ಟಾಕ್ ಯಾವಾಗ ಮಾಡ್ಕೊಳ್ಬೇಕು? ಈಗ್ಲೇ. ಅವಾಗ ನಿಮ್ಗೆ ರಾತ್ರಿ ಮಲಗಲಿಕ್ಕೂ ಕೂಡ ಏನ್ ಮಾಡೋದಿಲ್ಲ, ಜನ ಬಿಡೋದಿಲ್ಲ. ಯಾಕಂದ್ರೆ 5,000 ವರ್ಷಕ್ಕೆ ಸಂಪಾದನೆ ಮಾಡುವಂತ ಸಮಯ ಇದೆ, ಈಗಲೇನೆ ಇರುವಂತ ಕಾರಣದಿಂದ ಸ್ವಲ್ಪ ದಿನದಲ್ಲಿ ಮುಕ್ತಿಯ ಗೇಟ್ ಓಪನ್ ಆಗತ್ತೆ. ಅವಾಗ ಅವರೆಲ್ಲರನ್ನು ಕೂಡ ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು, ಮುಕ್ತರನ್ನಾಗಿ ಕಳಿಸ್ಬೇಕಾಗ್ತದೆ. ಅದಕ್ಕಾಗಿ ಮಾಸ್ಟರ್ ಮುಕ್ತಿದಾತರಾಗಿರುವಂತ ನೀವು ಏನ್ ಮಾಡ್ಬೇಕು? ಈಗಿನಿಂದನೇ ಮುಂದೆ ಪ್ರಪಂಚದ ಜನರಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನ ಸ್ಟಾಕ್ ಜಮಾ ಮಾಡ್ಕೊಳ್ಬೇಕು. ಅದಕ್ಕಾಗಿ ವರ್ತಮಾನ ಸಮಯದ ಅನುಸಾರ ಮಕ್ಕಳಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಬಾಬಾ ಏನ್ ಮಾಡ್ತಿದಂತೆ
ನೋಡ್ತಾ ಇದ್ದೀನಿ. ಮಾಡ್ಕೊಳ್ತಿದ್ದ. ಸರಿ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ.